ರಾಹು ಅಂತಕ್ಕಂಥವನು ಒಂದು ಛಾಯಾಗ್ರಹ. ಆ ತಲೆಯ ಭಾಗ ರಾಹು ಅಂತಲೂ ಮೈಯಿನ ಭಾಗ ಕೇತು ಅಂತಲೂ ಪರಿಗಣಿಸುತ್ತೆ. ಒಬ್ಬ ಮನುಷ್ಯನಿಗೆ ತಲೆ ಇದೆ, ಮೈ ಇಲ್ಲ ಅಂದ್ರೆ ಅರ್ಥ ಏನು? ಅವನು ಬರೀ ತಲರ್ಟೇನು ಮಾತಾಡ್ತಾನೆ, ಕೆಲಸ ಮಾಡಲ್ಲ ಅಂತ ಅರ್ಥ. ಊಹಾಪೋಹಗಳು ಹೆಚ್ಚು. ಯಾರು ಜೀವನ ನಡೆಸ್ತಾರೋ ಅವ್ರ ಜಾತಕದಲ್ಲಿ ರಾಹು ಕೆಟ್ಟೋಗ್ಬಿಟ್ಟಿದ್ದಾನೆ ಅಂತ. ತಮ್ಮ ಜಾತಿ ಧರ್ಮವನ್ನು ಬಿಟ್ಟು ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಮತ್ತು ಅನ್ಯ ಧರ್ಮದ ಅವಲಂಬನೆಯನ್ನು ಅಥವಾ ಅದನ್ನು ಹೆಚ್ಚು ಮಾಡಿಕೊಳ್ತಾ ನಮ್ಮ ಧರ್ಮದ ವಿಡಂಬನೆಯನ್ನು ಯಾರ್ಯಾರು ಮಾಡ್ತಾರೋ ಅವರ ಜಾತಕದಲ್ಲಿ ರಾಹು ಸಂಪೂರ್ಣ ಕೆಟ್ಟೋಗ್ಬಿಟ್ರೆ. ಇನ್ನೊಂದು ಆಸ್ಪತ್ರೆಗೆ ಹೋದರೆ ಈ ಡಾಕ್ಟ್ರು ಒಂದು ಹೇಳಿರ್ತಾರೆ, ಆ ಡಾಕ್ಟ್ರು ಒಂದು ಹೇಳ್ತಾರೆ, ಮೂರನೇ ಡಾಕ್ಟ್ರು ಮೂರನೇದು ಹೇಳ್ತಾನೆ, ಜ್ಯೋತಿಷಿ ಇನ್ನೊಂದು ಹೇಳ್ತಾನೆ, ಮಾಟ ಮಂತ್ರ ಆಗಿದೆ ಅಂತ ಇನ್ನೊಬ್ಬ ಹೇಳ್ತಾನೆ. ಆವಾಗ ಏನು ತಿಳ್ಕೊಬೇಕು ಅಂದರೆ ಮೊದಲು ರಾಹು ಕೆಟ್ಟೋಗ್ಬಿಟ್ಟಿದ್ದಾನೆ ಜಾತಕದಲ್ಲಿ. ಸರ್ಪದೇವತೆಗಳ ಒಂದು ಪೂಜೆಯನ್ನು ಮಾಡಬೇಕು. ನೀವು ನಾಗಪ್ಪನ ಪೂಜೆ ಅಂದರೆ ಸುಬ್ರಹ್ಮಣ್ಯನ ಪೂಜೆ ಅನ್ಕೊಂಡ್ಬಿಡ್ತಾರೆ ನಮ್ಮ ಜನ. ಕಶ್ಯಪರು ಮತ್ತು ಕದ್ರುವಿನ ಸಂತತಿ ಸರ್ಪ ಸಂತತಿ. ಶಿವ ಪಾರ್ವತಿಯರ ಮಗ ಸುಬ್ರಹ್ಮಣ್ಯೇಶ್ವರ. ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಇದು ಬೇರೆ. ಇದನ್ನು ಮೊದಲು ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ನಾಗರ ಪೂಜೆಯನ್ನೇ ಮಾಡಬೇಕು ಬಿಟ್ರೆ ಸುಬ್ರಹ್ಮಣ್ಯೇಶ್ವರನ್ ಮಾಡಿದ್ರೆ ಅಂತಹ ಫಲ ಬರುವುದಿಲ್ಲ. ಆಗ ಮನೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ನಾಗನ ಒಂದು ವಿಗ್ರಹವನ್ನು ಇಟ್ಕೊಳ್ಳೋದು, ಪ್ರತಿದಿನ ಅದಕ್ಕೆ ಸುಧಾಪಯ ಅಭಿಷೇಕ ಅಂತ. ಪಂಚಮಿ ದಿವಸ ಎಷ್ಟು ನಿಷ್ಠೆಯಿಂದ ಉಪವಾಸ ಮಾಡ್ತೀರೋ ಅಷ್ಟು ಒಳಿತು. ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಮಾಡಿ. ಇರುವುದು ಹಾಗೆ ಧರ್ಮವಾಗಿ ನಿಜವನ್ನು ಹೇಳ್ತಕ್ಕಂಥದ್ದು. ರಾಹು ದೋಷದಿಂದ ಹೊರಗೆ ಬರ್ತೀವಿ. ಹಾಲು ಸುರಿದ್ಬಿಟ್ಟು ಬಂದುಬಿಟ್ರೆ ಅದು ದೋಷ ಹೆಚ್ಚಿತ್ತು, ಜೋಪಾನ. ಹಾಲು ಅಭಿಷೇಕ ಮಾಡಿದ ಮೇಲೆ ನೀರು ಅಭಿಷೇಕ ಮಾಡಿ ತೊಳಿಬೇಕು ನೀವು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹಂ ಪ್ರಣಮಾಮ್ಯಹಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಯಲ್ಲಿ ಗ್ರಹಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಹು ಗ್ರಹದ ಬಗ್ಗೆ ತಿಳ್ಕೋಣ. ರಾಹು ಅಂದ ತಕ್ಷಣ ಗುರುಜಿ, ಈಗ ರಾಹುಕಾಲ ಅಂತ ಕೇಳ್ತೀವಿ. ರಾಹುಕಾಲದಲ್ಲಿ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ರಾಹು ಗ್ರಹ ಅನ್ನೋದು ಶುಭವೋ ಅಶುಭವೋ ಅಥವಾ ಎರಡೂ ಇದೆ ಅಂತ ಹೇಳ್ತೀರಿ ಗುರುಜಿ? ರಾಹುಕಾಲಕ್ಕೂ ಈ ರಾಹುಗೂ ಸಂಬಂಧ ಇಲ್ಲ, ಅದೇ ಬೇರೆ. ಅದು ಇನ್ನೊಂದು ಸಂಚಿಕೆಯಲ್ಲಿ ಹೇಳೋಣ. ಕಾಲಗಳ ಬಗ್ಗೆನೇ ಒಂದು ಸಂಚಿಕೆಯನ್ನು ಮಾಡೋಣ. ರಾಹು ಅಂತಕ್ಕಂಥವನು ಒಂದು ಛಾಯಾಗ್ರಹ. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ಅಸುರರು ಏನು ಮಾಡ್ತಾರೆ, ವಾಸುಕಿಯನ್ನು ಮೇರು ಪರ್ವತಕ್ಕೆ ಕಟ್ಟಿ ಸಮುದ್ರದಲ್ಲಿಟ್ಟು ಚೆನ್ನಾಗಿ ಕಡಿತಾರೆ. ಆವಾಗ ಏನಾಯಿತು, ಅಲ್ಲಿಂದ ಸುಮಾರು ಪದಾರ್ಥಗಳು ಬಂತು. ಕಟ್ಟೆ ಕಡೆಯಲ್ಲಿ ಅಮೃತ ಬಂತು. ಅಮೃತ ಬಂದ ತಕ್ಷಣ ಏನಾಗೋಯಿತು, ದೇವತೆಗಳಿಗೆ ಅಮೃತ ಕೊಡಬೇಕು, ಇವರು ಕೊಡಬಾರದು ಅಂತಕ್ಕಂಥದ್ದಾಯಿತು. ಯಾರು? ರಾಕ್ಷಸರಿಗೆ. ಯಾಕೆಂದರೆ ದುಷ್ಟ ಪ್ರವೃತ್ತಿ ಇರೋದರಿಂದ. ಅವಾಗೇನು ಮಾಡೋದು, ಒಬ್ಬ ರಾಕ್ಷಸ ಇದನ್ನು ನೋಡಿಬಿಟ್ಟು ಅವನು ದೇವತೆಯ ವೇಷವನ್ನು ಧರಿಸಿ ದೇವತೆಗಳ ಮಧ್ಯೆ ಬಂದು ಕೂತ್ಕೋತಾನೆ, ಒಬ್ಬ ರಾಕ್ಷಸ. ಆವಾಗ ಮೋಹಿನಿ ರೂಪವನ್ನು ತಾಳಿದ ಮಹಾವಿಷ್ಣು ಎಲ್ಲರಿಗೂ ಅಮೃತವನ್ನು ಬಡಿಸ್ತಾ ಬರ್ತಾ ಇವರನ್ನು ನೋಡಿ ಅವರ ಒಂದು ಕೈಯಲ್ಲಿರ್ತಕ್ಕಂತಹ ಒಂದು ಪಾತ್ರೆಯಲ್ಲೂ ಅಮೃತ ಬಿದ್ದಿರುತ್ತೆ. ಚಕ್ರದ ಪ್ರಯೋಗವನ್ನು ಮಾಡಿದಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಆ ರಾಕ್ಷಸ ಅದನ್ನು ಕುಡಿದು ಬಿಡ್ತಾನೆ. ಯಾವುದನ್ನು? ಅಮೃತವನ್ನು. ಆ ಅಮೃತವನ್ನು ಕುಡಿದು ಇನ್ನು ಗಂಟ್ಲಕ್ಕೆ ಹೋಗೋಕ್ಕಿಲ್ಲ, ಶ್ರೀಚಕ್ರ ಇದು ಯಾರು ಮಹಾವಿಷ್ಣುವಿನ ಸುದರ್ಶನ ಚಕ್ರ ತಲೆಯನ್ನು ತರಿಯುತ್ತೆ. ಆ ತಲೆಯನ್ನು ತರದ ಕ್ಷಣದಲ್ಲಿ ಗಂಟ್ಲಿಂದ ಹೊರಗೆ ಬಂದು ಆ ಕಟ್ಟಾಗಿರುವ ತಲೆಯಿಂದ ದೇಹದ ಈ ಮುಂಡಕ್ಕೆ ಒಂದು ತೊಟ್ಟು ಅಮೃತ ಬಿದ್ದೋಗುತ್ತೆ. ಆ ತಲೆಯ ಭಾಗ ರಾಹು ಅಂತಲೂ ಮೈಯಿನ ಭಾಗ ಕೇತು ಅಂತಲೂ ಪರಿಗಣಿಸುತ್ತೆ. ಈ ಪರಿಕಲ್ಪನೆಯಲ್ಲಿ ರಾಹು ಏನು ಅಂತ ನಮಗೆ ಗೊತ್ತಾಗೋದು. ಒಬ್ಬ ಮನುಷ್ಯನಿಗೆ ತಲೆ ಇದೆ, ಮೈ ಇಲ್ಲ ಅಂದ್ರೆ ಅರ್ಥ ಏನು? ಅವನು ಬರೀ ತಲರ್ಟೇನು ಮಾತಾಡ್ತಾನೆ, ಕೆಲಸ ಮಾಡಲ್ಲ ಅಂತ ಅರ್ಥ. ಅವನಿಗೆ ಸೈಂಹಿಕೇಯ ಅಂತಲೂ, ಅವನಿಗೆ ಅಸುರ ಅಂತಲೂ, ಮಹಾಬಲ ಅಂತಲೂ ಕರೀತಾರೆ. ಯಾರನ್ನ? ರಾಹುವನ್ನು. ರವಿ ಮತ್ತು ಚಂದ್ರಗ್ರಹಕ್ಕೆ ಗ್ರಹಣ ಅಂತ ಹಿಡಿಯೋದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಇವೆರಡೇ ಗ್ರಹಗಳು, ರಾಹು ಮತ್ತು ಕೇತು. ಛಾಯೆ, ಭೂಮಿ ಛಾಯೆ ಬೀಳುತ್ತೆ, ಅದು ಈಗ ಗೊತ್ತಾಗಿದೆ ಖಗೋಳದಲ್ಲಿ. ಇನ್ನವರೇ ಹೇಳಿರೋದು ಅದೇ. ಅವರು ಲೆಕ್ಕಕ್ಕೆ ತೆಗೆದುಕೊಳ್ತಕ್ಕಂಥದ್ದು 7 ಗ್ರಹ. ಅದಕ್ಕೆ ಏನು ಮಾಡಿದೆ, ಶನಿವದ್ ರಾಹು ಕುಜವತ್ ಕೇತುಹು ಅಂತ ಹೇಳಿಬಿಟ್ರು. ಯಾರು? ವರಾಹಮಿಹಿರ ಪರಾಶರಾದಿ ಮಹರ್ಷಿಗಳು. ಈ ರಾಹುದೇನು ಅಂದರೆ ಛಾಯ.
ಅಂದರೆ ಈಗಿನ ಕಾಲದಲ್ಲಿ ಇದೆಯಲ್ಲ, ಅಂದ್ಕೊಂಡ್ಬಿಟ್ಟೆ ನಾನು ಅಂತ. ಅಂದರೆ ಯಾವುದೋ ಒಂದು ಮನಸ್ಸಿನಲ್ಲಿರುವ ಭಾವನೆಯನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಊಹಾಪೋಹಗಳು ಹೆಚ್ಚು. ಯಾರು ಜೀವನ ನಡೆಸ್ತಾರೋ ಅವ್ರ ಜಾತಕದಲ್ಲಿ ರಾಹು ಕೆಟ್ಟೋಗ್ಬಿಟ್ಟಿದ್ದಾನೆ ಅಂತ. ಆಮೇಲೆ ತಮ್ಮ ಸಂಪ್ರದಾಯವನ್ನು ಬಿಟ್ಟು, ತಮ್ಮತನವನ್ನು ಬಿಟ್ಟು, ತಮ್ಮ ಕುಲಾಚಾರ ಪದ್ಧತಿಗಳನ್ನು ಬಿಟ್ಟು, ತಮ್ಮ ಜಾತಿ ಧರ್ಮವನ್ನು ಬಿಟ್ಟು, ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಮತ್ತು ಅನ್ಯ ಧರ್ಮದ ಅವಲಂಬನೆಯನ್ನು ಅಥವಾ ಅದನ್ನು ಹೆಚ್ಚು ಮಾಡಿಕೊಳ್ತಾ ನಮ್ಮ ಧರ್ಮದ ವಿಡಂಬನೆಯನ್ನು ಯಾರ್ಯಾರು ಮಾಡ್ತಾರೋ ಅವರ ಜಾತಕದಲ್ಲಿ ರಾಹು ಸಂಪೂರ್ಣ ಕೆಟ್ಟೋಗ್ಬಿಟ್ಟಿರ್ತಾರೆ. ಪರಕೀಯರ ಸಂಬಂಧ, ಪರಧರ್ಮದ ವಿವಾಹಗಳು, ಪರಕೀಯರ ಜೊತೆಯಲ್ಲೇ ಇರತಕ್ಕಂಥದ್ದು, ವಿದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಇವರ ಜಾತಕದಲ್ಲಿ ರಾಹು ಕೆಟ್ಟಿರ್ತಾನೆ. ಅವನು ಪ್ರಬಲನಾಗಿ ಫಲ ಕೊಡ್ತಾ ಇರಬಹುದು, ಧರ್ಮ ಭ್ರಷ್ಟತ್ವ ಉಂಟಾಗುತ್ತೆ ಅವರಿಗೆ ಅಂತ ಹೇಳ್ತಾ ಇರ್ತಕ್ಕಂಥ. ಬೇರೆ ದೇಶಕ್ಕೆ ಹೋಗಿ ಬರ್ತಾ ಇದ್ದಾರೆ ಅಂದರೆ ರಾಹುದು ಯಾವುದೋ ಒಂದು ಕೈವಾಡ ಇದೆ ಅಂತ ಅರ್ಥ. ಅದನ್ನು ಕೆಡಿಸ್ಕೊಳ್ಳದೇನೆ ಬರೋದು ಅವ್ರ ಮೇಲೆ ಬಿಟ್ಟಿದೆ, ಅವರ ಕರ್ಮದ ಮೇಲೆ ಬಿಟ್ಟಿರ್ತಕ್ಕಂಥ. ಮತ್ತು ಹಾಗೆಯೇ ಚರ್ಮರೋಗಗಳು, ಅಸಾಧ್ಯವಾದ ಚರ್ಮರೋಗಗಳು, ಚಿಕ್ಕ ಪುಟ್ಟ ಅಲ್ಲ, ಅಲರ್ಜಿ ಬಗ್ಗೆ ನಾವು ಮಾತಾಡ್ತಿಲ್ಲ, ಅದು ಕುಷ್ಠಾದಿ ರೋಗಾಹ ಅಂತ ಹೇಳ್ಬಿಡ್ತು, ಒಂದೇ ವರ್ಡ್, ಲೆಪ್ರೋಸಿ ಅಂತ ಏನು ಹೇಳ್ತೀವಿ ಆ ಥರದ್ದು. ಅದರಲ್ಲಿ ಸುಮಾರು ಕುಷ್ಠಗಳು ಹೇಳುತ್ತೆ. ಆ ಥರದ ಚರ್ಮದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಸರ್ಪಸುತ್ತು ಅಂತ ಆಗುತ್ತೆ. ಈಗಿನ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಹರ್ಪೆಸ್ ಅಂತ ಕರೀತಾರೆ ಅದಕ್ಕೆ. ಅದರಲ್ಲಿ ಎರಡು, ಹರ್ಪೆಸ್ ಜಾಸ್ಟರ್ ಅಂತ ಒಂದು, ಹರ್ಪೆಸ್ ಸಿಂಪ್ಲೆಕ್ಸ್ ಅಂತ ಒಂದು. ಅವೆರಡಕ್ಕೂ ಕಾರಣ ರಾಹುಗ್ರಹ ಜಾತಕದಲ್ಲಿ ಕೆಟ್ಟಾಗ. ಗರ್ಭಸ್ರಾವ ಆಗ್ತಾ ಇದ್ದಾರೆ ತಾಯಿಯಂದರಿಗೆ, ಅದಕ್ಕೆ ಕಾರಣೀಭೂತವಾಗಿರೋ ಗ್ರಹ ರಾಹು ಜಾತಕದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಹುಟ್ಟಿದ ಮಕ್ಕಳು ಸತ್ತೋಗುತ್ತೆ, ಕುಜಾನೂ ಕಾರಕ, ರಾಹುನೂ ಕಾರಕ. ರಾಹುಗ್ರಹ ಅವರ ಜಾತಕದಲ್ಲಿ ಬಹಳ ಕೆಟ್ಟು ಹೋಗಿಬಿಟ್ಟಿದ್ದಾನೆ ಅಂತ. ಈ ಥರದ ಒಂದು ಸಮಸ್ಯೆಗಳು ಯಾರಾದರೂ ಅನುಭವಿಸ್ತಾ ಇದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಈಗಿನ ಕಾಲಕ್ಕೆ ಅನ್ವಯ ಆಗೋದು ಇನ್ನೊಂದು ಹೇಳ್ತೀನಿ. ರಾಹು ಕೆಟ್ಟಿರೋದಕ್ಕೆ ಆರೋಗ್ಯ ಯಾರಿಗೋ ಕೆಟ್ಟಿರುತ್ತೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಯಾಗ್ನೋಸ್ ಆಗೋದಿಲ್ಲ, ರೋಗ ನಿದಾನ ಆಗೋದಿಲ್ಲ. ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಹೋದರೆ ಈ ಡಾಕ್ಟ್ರ್ ಒಂದು ಹೇಳಿರ್ತಾರೆ, ಆ ಡಾಕ್ಟ್ರ್ ಒಂದು ಹೇಳ್ತಾರೆ, ಮೂರನೇ ಡಾಕ್ಟ್ರ್ ಮೂರನೇದು ಹೇಳ್ತಾನೆ, ಜ್ಯೋತಿಷಿ ಇನ್ನೊಂದು ಹೇಳ್ತಾನೆ, ಮಾಟ ಮಂತ್ರ ಆಗಿದೆ ಅಂತ ಇನ್ನೊಬ್ಬ ಹೇಳ್ತಾನೆ. ಆವಾಗ ಏನು ತಿಳ್ಕೊಬೇಕು ಅಂದರೆ ಮೊದಲು ರಾಹು ಕೆಟ್ಟೋಗ್ಬಿಟ್ಟಿದ್ದಾನೆ ಜಾತಕದಲ್ಲಿ ಅಂತ. ಅಲ್ಲಿವರೆಗೂ ರಾಹು ಕೆಟ್ಟಿರೋವರೆಗೂ ಏನ್ಮಾಡುತ್ತೆ, ಛಾಯಾಗ್ರಹ ನಿಮಗೆ ಸುಮ್ಮನೆ ತೋರಿಸ್ತಾನೆ, ಫ್ಯಾಂತಮ್ ಎಫೆಕ್ಟ್ ಅಂತ. ನಿಮ್ಗೆ ಬರೀ ತೋರಿಸ್ತಿರ್ತಾನೆ ಅಷ್ಟೇ, ಬಟ್ ನಿಜವಾಗ್ಲೂ ಏನೂ ಇರೋದಿಲ್ಲ. ಆ ಥರದ ಸಮಸ್ಯೆಗಳು ಸುಮ್ಮನೆ ಹೆದರ್ಕೊಳ್ತಕ್ಕಂಥದ್ದು. ಅಥವಾ ವೃಥಾ ಅಪವಾದ ಬರುತ್ತೆ. ಯಾರೋ ಈಚಿನ ಮರದ ಕೆಳಗೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ಬಿಟ್ಟು ಲೋಕ ಏನು ಮಾಡ್ತಾರೆ, ಹೆಂಡ ಕುಡಿತಿದ್ದಾನೆ ಅವನು, ಹೆಂಡು ಕುಡುಕ ಅಂತ ಅಂದುಬಿಡ್ತು. ಆ ಥರದ ಒಂದು ಸಮಸ್ಯೆಗಳಿಗೆ ಸಿಲುಕೊಂಡ್ರೆ ಜಾತಕದಲ್ಲಿ ರಾಹು ಕೆಟ್ಟಿದ್ದಾನೆ. ಇನ್ನೊಂದು ಗಾದೆ ಮಾತಿದೆ, ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ತು. ಯಾರೋ ಮಾಡಿರುವ ಒಂದು ತೊಂದರೆ ಅಥವಾ ಯಾರೋ ಮಾಡಿರ್ತಕ್ಕಂಥ ತಪ್ಪು ಇನ್ನೊಬ್ಬರ ಮೇಲೆ ಅಭಾಂಡವಾಗಿ ಬಂದು ಬಿದ್ದು ಹೋಗುತ್ತೆ. ವೃಥಾರೋಪ ಅಂತ ಹೆಸರು. ಅದು ಆವಾಗ ಯಾವಾಗ ಆಗುತ್ತೋ ರಾಹುಗ್ರಹ ಅವರ ಜಾತಕದಲ್ಲಿ ಪರಿಪೂರ್ಣವಾಗಿ ಕೆಟ್ಟು ಹೋಗಿಬಿಟ್ಟಿದೆ ಅಂತ ಅದರ ಅರ್ಥ. ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಪಾರಾಧನ, ಸರ್ಪದೇವತೆಗಳ ಒಂದು ಪೂಜೆಯನ್ನು ಮಾಡಬೇಕು. ಇಲ್ಲಿ ಬಹಳ ಸುಸ್ಪಷ್ಟವಾಗಿ ಹೇಳ್ತೀನಿ, ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು ನಮ್ಮ ಮಹಾಜನರು. ನೀವು ನಾಗಪ್ಪನ ಪೂಜೆ ಅಂದರೆ ಸುಬ್ರಹ್ಮಣ್ಯನ ಪೂಜೆ ಅನ್ಕೊಂಡ್ಬಿಡ್ತಾರೆ ನಮ್ಮ ಜನ. ಸುಬ್ರಹ್ಮಣ್ಯ ಅಂತಕ್ಕಂಥವನು ಷಣ್ಮುಖ, ಕುಮಾರಸ್ವಾಮಿ, ಮುರುಘ ಅಂತ, ಶೂಲಹಸ್ತ ಅಂತ ಅವನಿಗೆ ಹೆಸರು. ಅವನು ಯಾರು? ಸುಬ್ರಹ್ಮಣ್ಯೇಶ್ವರ ಅಂದರೆ ಶಿವ ಪಾರ್ವತಿಯರ ಮಗ. ಇದು ಸುಬ್ರಹ್ಮಣ್ಯೇಶ್ವರ. ಈತನನ್ನು ಈ ಕಡೆ ಇಟ್ಕೊಳ್ಳಿ. ನಾಗರಾಜ ಸರ್ಪ ಅಂದರೆ ಯಾರು ಅಂದರೆ ಅನಂತಂ ವಾಸಿಕಂ ಚೈವ ತಕ್ಷೌ ಕರ್ಕೋಟಕೌತದ ಪದ್ಮಂ ಚೈವ ಮಹಾಪದ್ಮಂ ಶಂಕಂಚ ಗುಳಿಕಂತತ ಏತಾನ್ ಸರ್ಪಾನ್ ಮಹಾಭಾಗಾನ್ ಶೇಷಾದೀನ್ ಪುತ್ರದಾನ್ ಶುಭಾನ್ ಆದಿಶೇಷ. ಇವರು ನವನಾಗರು, ಇವ್ರಿಗೆ 8 ವಂಶದವರು ಇವರು. ಈ ಸರ್ಪಗಳು ಯಾರು ಅಂದರೆ ಕಾಶ್ಯಪ ಬ್ರಹ್ಮ ಮತ್ತು ಕದ್ರು ಅಂತಕ್ಕಂತಹವರ ಸಂತತಿ. ಇದು ಕಶ್ಯಪರು ಮತ್ತು ಕದ್ರುವಿನ ಸಂತತಿ ಸರ್ಪ ಸಂತತಿ. ಶಿವ ಪಾರ್ವತಿಯರ ಮಗ ಸುಬ್ರಹ್ಮಣ್ಯೇಶ್ವರ. ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಇದು ಬೇರೆ. ಇದನ್ನು ಮೊದಲು ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಈ ನಾಗರಾಜ ಸುಬ್ರಹ್ಮಣ್ಯನ ಜೊತೆ ಇರ್ತಾನೆ ಅನ್ನೋ ತಿಳ್ಕೊಳ್ಳಿ. ನೀವು ನಾಗಪ್ಪನ ಪೂಜೆ, ಸರ್ಪದ ಪೂಜೆ ಮಾಡಬೇಕು ಅಂದರೆ ಹಿಂಗೆ ಈ ಸರ್ಪಕ್ಕೆ ಮಾಡಬೇಕು. ಯಾರು? ಕಶ್ಯಪ ಬ್ರಹ್ಮ ಮತ್ತು ಕದ್ರು ಅವರ
ಮಕ್ಕಳಾದ ಈ ನವನಾಗರ ಪೂಜೆಯನ್ನೇ ಮಾಡಬೇಕು ಬಿಟ್ಟರೆ ಸುಬ್ರಹ್ಮಣ್ಯೇಶ್ವರನ ಮಾಡಿದ್ರೆ ಅಂತಹ ಫಲ ಬರುವುದಿಲ್ಲ. ಏನು ಚೆನ್ನಾಗಿ ಸ್ವಲ್ಪ ತಾವು ಮನದಟ್ಟು ಮಾಡಿಕೊಳ್ಳಿ. ಇಂತಹ ಈ ಸರ್ಪರಾಜರ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಾನಾ ವಿಧವಾದ ಪೂಜೆಗಳಿದೆ, ನಾನಾ ವಿಧ ಪರಿಹಾರಗಳಿದೆ. ಅಂದರೆ ಇಂತಹ ಸರ್ಪ ತೊಂದರೆ ಇದ್ದರೆ, ರಾಹು ಕೆಟ್ಟಿದರೆ ಈ ದೋಷ ಬರುತ್ತೆ, ಇದಕ್ಕೆ ಈ ಥರದ ಪರಿಹಾರ ಅಂತ ಎಲ್ಲದಕ್ಕೂ ಒಂದೇ ಆಗೋದಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ನಾಗಪ್ಪನ ಪೂಜೆ ಮಾಡೋದು ಅಂತಲೂ ಇಲ್ಲ. ಆದರೆ ಸರ್ವೇ ಸಾಮಾನ್ಯವಾಗಿ ನಾವು ನೋಡಿದಾಗ ಮನೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ನಾಗನ ಒಂದು ವಿಗ್ರಹವನ್ನು ಇಟ್ಕೊಳ್ಳೋದು, ಪ್ರತಿದಿನ ಅದಕ್ಕೆ ಸುಧಾಪಯ ಅಭಿಷೇಕ ಅಂತ. ಸುಧಾಪಯ ಏನು ಅಂದರೆ ಒಂದು ಸ್ವಲ್ಪ ಹಾಲಿಗೆ ಒಂದು ಅಳತೆಯಷ್ಟು ಅಂದರೆ ಎಷ್ಟು ಒಂದು ಅರ್ಧ ಚಮಚೆಯಷ್ಟು ಅರಿಶಿಣದ ಪುಡಿ, ಒಂದು 200 ml ಹಾಲು ಅಂತ ಇಟ್ಕೋಬೋದು. ಅರ್ಧ ಚಮಚ ಅರಿಶಿಣದ ಪುಡಿ, ಅರ್ಧ ಚಮಚೆ ಅಕ್ಕಿ ಹಿಟ್ಟಿನ ಪುಡಿ ಮಿಶ್ರಣ ಮಾಡೋದಕ್ಕೆ ಸುಧಾಪಯ ಅಂತ ಹೆಸರು. ಇದನ್ನೇನು ಮಾಡಬೇಕು, ನವನಾಗ ಸ್ತೋತ್ರವನ್ನು ಅಥವಾ ನಾಗಪ್ಪನಿಗೆ ಸುಬ್ರಹ್ಮಣ್ಯ ಅಲ್ಲ, ನಾಗರಾಜನಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಹೇಳಿಕೊಂಡು ಅಭಿಷೇಕ ಮಾಡೋದು. ಅಭಿಷೇಕ ಮಾಡಿದ ನಂತರ ಸುಧಾಪೆಯನ್ನು ಒಂದು ಸ್ವಲ್ಪ ತೀರ್ಥದೋಪಾದಿಯಲ್ಲಿ ತೆಗೆದುಕೊಳ್ಳೋದು, ಸುಗಂಧಭರಿತವಾದ ಹೂವಿನಿಂದ ಪೂಜೆ ಮಾಡೋದು, ಎಳೆನೀರಿನ ಅಭಿಷೇಕವನ್ನು ಮಾಡೋದು ಮಹಾಶ್ರೇಷ್ಠ. ಯಾರಿಗೆ? ನಾಗಪ್ಪನಿಗೆ ಎಳೆನೀರಿನ ಅಭಿಷೇಕವನ್ನು ಮಾಡೋದು. ಗಟ್ಟಿ ಪದಾರ್ಥದ ನೈವೇದ್ಯ ಮಾಡಬಾರ್ದು. ಕಡಲೆಕಾಳನ್ನು ನೆನೆ ಹಾಕಿ ನೈವೇದ್ಯ ಮಾಡಿದ್ರೆ ಅತ್ಯಂತ ಖುಷಿ ಆತನಿಗೆ, ಮತ್ತು ಚಿಗಳಿ ತಂಬಿಟ್ಟು ಬಹಳ ಖುಷಿ ಅಂತೆ ನಾಗಪ್ಪನಿಗೆ. ಇದನ್ನು ಮಾಡ್ತಕ್ಕಂಥದ್ದು ಮಾಡೋದು. ಮತ್ತು ಪಂಚಮೆಯ ದಿವಸ ಉಪವಾಸವನ್ನು ಮಾಡಬೇಕು. ಶುದ್ಧ ಪಂಚಮಿ ಮತ್ತು ಬಹುಳ ಪಂಚಮಿ 2 ಬಟ್ಟೆ. ಅಮಾವಾಸ್ಯೆ ಆದ ನಂತರ 5ನೇ ದಿವಸ, ಹುಣ್ಣಿಮೆ ಆದರೆ 5ನೇ ದಿವಸ. ಪಂಚಮಿಯ ದಿವಸ ಎಷ್ಟು ನಿಷ್ಠೆಯಿಂದ ಉಪವಾಸ ಮಾಡ್ತೀರೋ ಅಷ್ಟು ಒಳಿತು. ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಮಾಡಿ. ಇದನ್ನು ಮಾಡ್ತಕ್ಕಂಥದ್ದು. ಮತ್ತು ಪರಕೀಯ ಧರ್ಮದವರಿಗೆ ಅವರ ಒಂದು ಪೂಜಾ ಸ್ಥಳಗಳಿಗೆ ಏನಾದರೂ ಒಂದು ಕೊಡೋದು, ಪೂಜಾ ಸಾಮಗ್ರಿ. ನಮ್ಮ ಧರ್ಮ ಅಲ್ಲ, ಸನಾತನ ಧರ್ಮದವರಿಗೆಲ್ಲ, ಬೇರೆ ಧರ್ಮದವ್ರಿಗೆ ಕೊಡಬೇಕು. ಅದರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದೆ, ಅದನ್ನು ಹೇಳಿದ್ದೇನಷ್ಟೆ. ಅದನ್ನು ಮಾಡ್ತಕ್ಕಂಥದ್ದು. ಮತ್ತು ಯಾರು ವಿಧವೆಯರಿದ್ದಾರೆ, ಯಾರು ವಿದುರರಿದ್ದಾರೆ, ಅಂದರೆ ಗಂಡ ಇಲ್ಲದೆ ಇರತಕ್ಕಂಥ ಹೆಂಗಸು, ಹೆಂಡತಿ ಇಲ್ಲದೆ ಇರತಕ್ಕಂತಹ ಗಂಡಸು, ಅವರಿಗೆ ತೊಂದರೆಗಳಿದ್ದಾಗ, ಹಣಕಾಸಿನ ಒಂದು ವ್ಯವಸ್ಥೆನೋ ಅಥವಾ ಯಾವುದೋ ಅನಾರೋಗ್ಯ, ಅವರಿಗೆ ಹೋಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡೋದು ಅತ್ಯದ್ಭುತವಾದ ಒಂದು ಪರಿಹಾರ ರಾಹು ಕೆಟ್ಟಾಗ. ಇನ್ನೊಂದು, ಈ ಥರದ ತೊಂದರೆ ತಾಪತ್ರೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರನ್ನು ಕೊಡ್ತಾನೆ ರಾಹು. ನೀವು ಬಹಳ ಕೆಟ್ಟ ಹೆಸರು ಬಂತು, ನೀವು ಒಳ್ಳೆಯವರೇ, ವೃಥಾರೋಪ ಬಂದು, ಅವಾಗೇನು ಮಾಡಬೇಕು ಅಂತಂದರೆ ಯಾವ ಮುಚ್ಚುಮರೆಯನ್ನು ಮಾಡಬಾರ್ದು, ಯಾವ ಮುಚ್ಚುಮರೆಯನ್ನು ಮಾಡಬಾರ್ದು. ಸಾಲ ಸೋಲುಗಳಿರುತ್ತೆ ಅಂತ ಇಟ್ಕೊಳ್ಳಿ, ಈ ಥರದ ತೊಂದರೆ ಆಗ್ತದೆ, ರಾಹುನೂ ಕೆಟ್ಟ ಕುಜನೂ ಕೆಟ್ಟ. ಅವಾಗ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಇರುವುದನ್ನು ಇರುವುದು ಹಾಗೆ ಧರ್ಮವಾಗಿ ನಿಜವನ್ನು ಹೇಳ್ತಕ್ಕಂಥದ್ದು. ರಾಹು ದೋಷದಿಂದ ಹೊರಗೆ ಬರ್ತೀರ. ಮುಚ್ಚಿಟ್ಕೊಂಡಷ್ಟು ಏನು ಮಾಡ್ತಾನೆ ರಾಹು, ನಿಮ್ಮನ್ನು ಹಾಳು ಮಾಡಿಬಿಡ್ತಾನೆ. ಆದ್ದರಿಂದ ಯಾವುದೇ ಮನಸ್ಸಿನಲ್ಲಿ ಶಂಕೆ ಭಯವನ್ನು ಇಟ್ಟುಕೊಳ್ಳದೆ ನಿಜವನ್ನು ಹೇಳ್ತಕ್ಕಂತಹದ್ದು ರಾಹುಗ್ರಹ ದೋಷಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವಾಗುತ್ತೆ. ಎಲ್ಲಿ ನಾಗಪ್ರತಿಷ್ಠೆ ಆಗ್ತಿರುತ್ತೋ ಅಲ್ಲಿ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರಗಳ ದರ್ಶನವು ಒಂದು ಪರಿಹಾರ ಮಾಡ್ತಕ್ಕಂಥದ್ದು. ನಿಮಗೆ ಶಕ್ತಿ ಇದ್ದರೆ ಚೆನ್ನಾಗಿ ತಿಳ್ಕೊಂಡಿರೋರು ಕೇಳಿ ಮಾಡಿ. ನಾಗಪ್ರತಿಷ್ಠೆಯು ಪರಮಾದ್ಭುತವಾಗಿರ್ತಕ್ಕಂತಹ ಒಂದು ಇದಕ್ಕೆ ಪರಿಹಾರ. ಮತ್ತು ನಾಗಪ್ರತಿಷ್ಠೆ ಮಾಡಿರುವ ಸ್ಥಳಕ್ಕೆ ಹೋಗಿ ಅದನ್ನು ಸ್ವಚ್ಛ ಮಾಡೋದು. ಆ ಜಾಗನ ಯಾರನ್ನ ಮಾಡಿರಲಿ, ದೇವರು, ಅದೇನು ತಪ್ಪಿಲ್ಲ. ಸ್ವಚ್ಛ ಮಾಡಿ ಅಲ್ಲೊಂದು ಸ್ವಲ್ಪ ರಂಗೋಲಿ ಗಿಂಗೋಲಿ ಹಾಕಿ, ಗಂಡಸು ರಂಗೋಲಿ ಹಾಕ್ಬೋದು, ಏನು ಅವಮಾನ ಇಲ್ಲ, ಹಾಕೋದು. ಅದಕ್ಕೆ ಹೂವಾಗಿವ ಇತ್ಯಾದಿಯಿಂದ ಒಂದು ಸಿಂಗಾರ ಮಾಡಿ ಅಲ್ಲೊಂದು ಚಿಕ್ಕದಾಗಿ ಒಂದು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಅಲ್ಲಿ ಶುದ್ಧವಾಗಿರಬೇಕು. ಹಾಲು ಸುರಿದ್ಬಿಟ್ಟು ಬಂದುಬಿಟ್ರೆ ಅದು ದೋಷ ಹೆಚ್ಚಿತ್ತು, ಜೋಪಾನ. ಹಾಲು ಅಭಿಷೇಕ ಮಾಡಿದ ಮೇಲೆ ನೀರು ಅಭಿಷೇಕ ಮಾಡಿ ತೊಳಿಬೇಕು ನೀವು. ಆ ದೇವ್ರ ಕೆಳಗಡೆ ಎಲ್ಲ ಹಾಗೆ ಹಾಲು ನೀರು ಬಿಟ್ಟು ಬಂದ್ರಿ ಅಂದರೆ ಅದು ದೋಷವಾಗಿದೆ. ಯಾಕಂದರೆ ಚೀಮೆಗಳು ಬರುತ್ತೆ. ನೀವು ಹಾಲು ಸುರ್ಕೊಂಡು ಕೂತ್ಕೊಂಡು ನೋಡಿ, ಈಗ ಚಿಕ್ಕ ಮಕ್ಳಿಗೆ ಹಾಲು ಕುಡಿಸಿದ ಲೆಕ್ಕ ಇದು. ಮಕ್ಳಿಗೆ ಹಾಲು ಕುಡಿದ್ರೆ ಹಿಂಗೆ ಸೋರಿರುತ್ತೆ, ಪುಟಾಣಿ ಮಗು. ನೀವು ಬಿಟ್ಟರೆ ಎಲ್ಲ ಚೀಮೆಗಳು ಬಂದು ಅದನ್ನು ಮಗುವನ್ನು ಕಚ್ಚುವ ರೀತಿಯಲ್ಲಿ, ನಾಗಪ್ಪನ ಕಚ್ಚು ಅಲ್ವೇ ಅದು ಬಂದು ಅದು ದೋಷವಾಗಿ ಸಂಭವಿಸಿತು. ಆದ್ದರಿಂದ ಸುಮಾರು ಜನ ಮಾಡಿರೋದನ್ನು ನೋಡಿದ್ದೇನೆ. ಹಾಲು ಹಿಂಗೆ ಹಾಕ್ತಾರೆ, ಹಿಂಗೆ ಕೈ ಮುಗಿದು ಹಿಂಗೆ ಹೊರಟೋಗ್ತಾರೆ. ಬರೀ ಹಾಲಿನ ಅಭಿಷೇಕ ಹೇಳಿಲ್ಲ. ಆದ್ದರಿಂದ ಹಾಲಿನ ಅಭಿಷೇಕ ನೀವು ಮಾಡಿದ್ರೆ ಹಾಲೆಷ್ಟು ಹಾಕಿರ್ತಾರೋ ಅದು 4ರಷ್ಟು ನೀರಾಗಿ ತೊಳಿಬೇಕು. ಆ ಸ್ಥಳವನ್ನು ಶುದ್ಧಿ ಮಾಡಿ ಗುಡಿಸಿ ಸಾರಿಸೇ ಬರಬೇಕು. ಆ ಥರ ಮಾಡಿದ್ರೆ ಅದ್ಭುತವಾದ ಫಲ. ಹಿಂಗೆ ಹೋದ್ವಿ, ಹಿಂಗೆ ಎರ್ಚಿದ್ವಿ ಹಾಲು ಇಲ್ಲ, ಅದರಿಂದ ದೋಷ ಬಂದಿತ್ತು. ಆದ್ದರಿಂದ ಈ ರೀತಿಯಾಗಿ ನಾಗಾರಾಧನೆಯನ್ನು ಮಾಡ್ತಾ ಬರ್ತಕ್ಕಂಥದ್ದು, ನಿಜಾಯಿತಿಯನ್ನು ಇದ್ದಿದ್ದ ಹಾಗೆ ಹೇಳ್ತಕ್ಕಂಥದ್ದು. ಆಮೇಲೆ ವಿದುರರು ವಿಧವೆಯರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ವಿಗ್ರಹಕ್ಕೆ ಸುಧಾಪಯದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಪಂಚಮಿ ದಿವಸ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಬಹಳ ತೊಂದರೆ ಆಯಿತು ರಾಹುವಿನಲ್ಲಿ ಅಂದರೆ ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನೆಲೆ ನಿಲ್ತಕ್ಕಂಥದ್ದು ಅದು ಆಗುತ್ತೆ.
ಆವಾಗ ನಿಮಗೆ ಅದರಿಂದ ಸುಮಾರು ಸಾಂತ್ವನ ಸಿಗುತ್ತೆ. ಆ ಥರ ಮಾಡಿ ಅಲ್ಲೇ ಇರಬೇಡಿ, ಬನ್ನಿ ನಿಮ್ಮವರೊಟ್ಟಿಗೆ ವಾಪಸ್ಸು ಬನ್ನಿ ಸ್ವಲ್ಪ ದಿನ ಕಳೆದ ನಂತರದಲ್ಲಿ. ಈ ಥರ ಮಾಡ್ತಕ್ಕಂಥದ್ದು ರಾಹುವಿನ ದೋಷದಿಂದ ನಿಮಗೆ ಮುಕ್ತಿಯನ್ನು ಕೊಟ್ಟು ಜೀವನದಲ್ಲಿ ಸಮಾಧಾನ ನಿಮ್ಮದಾಗುತ್ತೆ. ಖಂಡಿತ ಗುರುಜಿ, ಒಟ್ಟಿನಲ್ಲಿ ರಾಹು ಗ್ರಹದ ಲಕ್ಷಣಗಳನ್ನು ಕೇಳ್ತಾ ಇದ್ರೆ ಒಂದೇ ಒಂದು ಅರ್ಥ ಆಗುತ್ತೆ, ಕಲ್ಪನೆಗೂ ವಾಸ್ತವಕ್ಕೂ ಒಂದು ವ್ಯತ್ಯಾಸ ಇದೆ, ಅದನ್ನು ಅರಿತು ವಾಸ್ತವದಲ್ಲಿ ಬದುಕಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ರಾಹುಗ್ರಹಸ್ಯ ಪೂರ್ಣ ಪ್ರಸಾದೋ ಅಸ್ತು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಸಂಶಯಗಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಗುರುಜಿಗಳನ್ನು ಭೇಟಿಯಾಗಿ ನಿಮ್ಮ ಸಂಶಯಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.